3 ತಿಂಗಳಿಂದ ಬಾರದ ಗೃಹಲಕ್ಷ್ಮಿಯ ಹಣ ಗದಗ್ನ ಲಕ್ಷ್ಮೇಶ್ವರದಲ್ಲಿ ಮಹಿಳೆಯರ ಆಕ್ರೋಶಗಳು ಭುಗಿಲೆದ್ದಿದೆ. ಜನವರಿಗೆ ಹಣ ಬಂದ್ರೆ ಫೆಬ್ರವರಿಗೆ ಬರೋದಿಲ್ಲ, ಜೂನಿಗೆ ಬಂದ್ರೆ ಜುಲೈಗೆ ಬರೋದಿಲ್ಲ. ಇದು ಸರ್ಕಾರದ ಯಾವ ತರಹದ ಹಣೆ ಬರಹ ಅಂತ ಜನ ಈ ಹಿಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 2,44,398 ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ಯೋಜನೆ ನಂಬಿದ ಕುಟುಂಬಗಳ ಗೋಳಾಟ. ಸರ್ಕಾರಕ್ಕೆ ಯಾಕೆ ಬೇಕಾಗಿತ್ತು ಈ ಕರ್ಮ? ಕುಟುಂಬ ನಿರ್ವಹಣೆ, ಮಕ್ಕಳ ಶಿಕ್ಷಣ, ಮನೆಯ ಬಾಡಿಗೆ, ಸಾಲದ ಹಣ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಬಂದ್ರೆ ಬಹಳ ಅನುಕೂಲ ಆಗುತ್ತೆ. ಜನರನ್ನ ಯಾಕ್ರಿ ಹಿಂಗ್ ರೋಧಿಸ್ತೀರಾ? ಚುನಾವಣೆಯಲ್ಲಿ ಭರವಸೆ ನೀಡಿ ಮೋಸ ಮಾಡಿದ್ದಾರೆ. ಇದೊಂಥರ ವಂಚನೆ ಅಲ್ವಾ? ಶೀಘ್ರವೇ ಗೃಹಲಕ್ಷ್ಮಿ ಹಣ ನೀಡಬೇಕು. ಇಲ್ಲ ಅಂದ್ರೆ ವಿಧಾನಸೌಧದ ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಬಾಯ್ ಬಡ್ಕಬೇಕಾಗುತ್ತೆ. ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೇವೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಗೃಹಲಕ್ಷ್ಮಿಯರು. 3 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಹಣ, ಅನುಕೂಲಕ್ಕೆ ಸಿಗದೇ ಇರತಕ್ಕಂತಹ ಹಣ. ನೋಡ್ರಿ, ದಾಹ ಆದಾಗ ನೀರು ಬೇಕು. ದಾಹ ಮುಗಿದ ಮೇಲೆ ನೀರು ಯಾವ ಪುರುಷಾರ್ಥಕ್ಕೆ? ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ನಾಯಕರು ಕಂಡಲ್ಲಿ ಭಾಷಣ ಮಾಡಿದ ಹೆಂಗೆ? ತಿಂಗಳಿಗೆ 2,000 ರೂಪಾಯಿ ದುಡ್ಡು ಕಡೆ ಕೊಡ್ತೀವಿ, ಯಜಮಾನಿಯರಿಗೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೊಡ್ತೀವಿ. ಯಾವುದಾದರೂ ಮಹಿಳೆ ಸಿದ್ದರಾಮಯ್ಯರಿಗಾಗಲಿ ಅಥವಾ ಕಾಂಗ್ರೆಸ್ನ KPCC ಕಚೇರಿಗಾಗಲಿ ಅರ್ಜಿ ಬರೆದಿದ್ರ ತಿಂಗಳಿಗೆ ನಮ್ ದುಡ್ಡು ಕೊಡಿ ಅಂತ ಹೇಳಿ? ಇಲ್ಲ. ಯಾವುದಾದರೂ ಒಂದು ಹೆಣ್ಣು ಮಗಳು ಗೃಹ ಜ್ಯೋತಿ ವಿಚಾರದಲ್ಲಿ ಏನಾದ್ರೂ KPCCಗೆ ಅರ್ಜಿ ಬರೆದಿದ್ರ? DK ಶಿವಕುಮಾರ್ ಅವರಿಗಾಗಲಿ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾಗಲಿ ಅರ್ಜಿ ಏನಾದ್ರೂ ಬರೆದಿದ್ರ? ಏನು ಬರೆಯದೆ ಕೊಟ್ಟ ಯೋಜನೆಗಳು ನೀವು. ಸಮುದ್ರದ ಸಂಪರ್ಕ, ಮನೇಲಿ ಉಪ್ಪಿಲ್ಲ ಅಂದಂಗಾಯ್ತಿದು. 3 ತಿಂಗಳಿಂದ ಬಾರದ ಗೃಹಲಕ್ಷ್ಮಿ ಹಣ ಜನರನ್ನ ರೋಧನೆ ಮಾಡಿ ನಿಮಗೆ ಸಿಗೋದಾದ್ರೂ ಏನು? ಗದಗ್ನ ಲಕ್ಷ್ಮೇಶ್ವರದಲ್ಲಿ ಮಹಿಳೆಯರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. 2,44,398 ಫಲಾನುಭವಿಗಳು ಪಾಪ ಗೋಳಾಡ್ತಾ ಇದ್ದಾರೆ. ಅವರ ಗೋಳಾಟವನ್ನ ಕೇಳೋದಕ್ಕೆ ಯಾವೊಬ್ಬ ಕೈ ನಾಯಕ ಕೂಡ ಇಲ್ಲ. ಕೈ ನಾಯಕರು ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರವರ ಕಾಂಗ್ರೆಸ್ ಪಕ್ಷದ ಸ್ವಪಕ್ಷದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಲ್ಲಿ ಸಭೆ ಮಾಡ್ಕತ್ತಿದ್ದಾರೆ. ಜನರ ಗೋಳು ಡೋಂಟ್ ಕೇರ್. ದಿನ ಸಾಯೋರಿಗೆ ಅಳವ್ರು ಯಾರು ಅಲ್ವಾ? ಗದಗ್ನ ಲಕ್ಷ್ಮೇಶ್ವರದಲ್ಲಿ ಮಹಿಳೆಯರ ಆಕ್ರೋಶ ಭುಗಿಲೆದ್ದಿದೆ. ಮಹಿಳೆಯರ ರೋಧನೆ ಕೇಳೋದಕ್ಕೆ ಕಾಂಗ್ರೆಸ್ನಲ್ಲಿ ಯಾವೊಬ್ಬ ನಾಯಕನೂ ಇಲ್ಲ. 2,44,398 ಫಲಾನುಭವಿಗಳು ಅಂಗಲಾಚಿ ಬೇಡ್ಕತಾ ಇದ್ದಾರೆ. ಇನ್ನೇನಾದ್ರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಹೆಬ್ಬಾಳ್ಕರ್ ಮನೆ ಬಾಗಿಲಿಗೆ ಹೋಗಿ ಏನಾದ್ರೂ ಭಿಕ್ಷೆ ಬೇಡಬೇಕಾ? ಹಂಗೇನಾದ್ರೂ ನಿರೀಕ್ಷೆ ಇಟ್ಕೊಂಡಿದ್ದೀರೋ ಏನೋ? ಮನೆ ಬಾಡಿಗೆ ಕಟ್ಟಬೇಕು, ಇನ್ನೇನು ಸ್ಕೂಲ್ ಶುರುವಾಗುತ್ತೆ, ಮಕ್ಕಳಿಗೆ ಬ್ಯಾಗು, ಮಕ್ಕಳಿಗೆ ಬುಕ್ ಎಲ್ಲ ತಗೋಬೇಕು. ಎಲ್ಲಿಂದ ದುಡ್ಡು? ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು ಈ ಯೋಜನೆಯನ್ನ ಹೆಂಗೆಲ್ಲ ವೈಭವೀಕರಿಸಿದ್ರು ಚುನಾವಣಾ ಪೂರ್ವ ಭಾಷಣಗಳಲ್ಲಿ. ದಿನಕ್ಕೆ 40 ಬಾರಿ ಜಪ ಮಾಡ್ತಿದ್ರಲ್ಲ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ನಿರುದ್ಯೋಗಿಗಳಿಗೆ ಹಣ, ಅದು ಇದು ಅಂತ ಹೇಳಿ. ಈಗ ಎಲ್ಲೋಯ್ತು ನಿಮ್ಮ ಹಣ? ಸಂಪನ್ಮೂಲ ಕ್ರೋಢೀಕರಣ ಮಾಡೋದ್ರಲ್ಲಿ ಸರ್ಕಾರ ಎಡವಿದೆ ಅಂತ ಹೇಳಿ ವಿಪಕ್ಷದವರು ಸಾಂಪ್ರದಾಯಿಕವಾಗಿ ಆರೋಪ ಮಾಡ್ಕೊ ಬಂದ್ರಲ್ಲ, ಅದನ್ನ ನಿಜ ಮಾಡಬೇಡಿ. ವಿಧಾನಸೌಧದ ಬಾಗ್ಲಲ್ಲಿ ನಿಂತ್ಕೊಂಡು ಯಾರೂ ನಿಮ್ಮ ಕಾಲಿಗೆ ಬಿದ್ದ ಅರ್ಜಿ ಹಾಕಿಲ್ಲ ನಮ್ಗೆ 2,000 ದುಡ್ಡು ಕೊಡಿ ಅಂತ. ಕೇಳದೆ ಕೊಟ್ಟ ಯೋಜನೆಯನ್ನ ಕೊಡೋದಕ್ಕೆ ಅರ್ಹತೆ ಮತ್ತು ನೈತಿಕತೆ ಮತ್ತು ಅವಕಾಶ ನಿಮ್ಮಲ್ಲಿದ್ರೆ ಮಾತ್ರ ಅದಕ್ಕೆ ಪ್ರಮಾಣ ಮಾಡಬೇಕು. ನೀವೇ ಕೊಟ್ಟ ಯೋಜನೆ, ಪಾಪ ಅದನ್ನೇ ನಂಬಿ ಕೂತಂತಹ ಬಡ ಕುಟುಂಬ. ಕಾಂಗ್ರೆಸ್ ಅನ್ನ ನಂಬಿದವರಿಗೆ ಮೋಸ ಮಾಡ್ತೀರಿ, ವಂಚನೆ ಮಾಡ್ತೀರಿ. ಇದೆಂತಹ ದಗಾಕೋರ ಸರ್ಕಾರ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ಇದು ನಮ್ಮ ನಿರ್ಧರಿತ ಸಾಲುಗಳಲ್ಲ. ಗೃಹಲಕ್ಷ್ಮಿ ಹಣ, ಆ ಹಣದಿಂದ ಆ ಹಣವನ್ನ ಸಂಗ್ರಹವಾಗಿಟ್ಟುಕೊಂಡು ಫ್ರಿಡ್ಜ್ ಖರೀದಿ ಮಾಡಿದಂತಹ ಬಡ ಕುಟುಂಬ ನೋಡ್ಬಿಟ್ಟು ನಾವೇ ಸುದ್ದಿ ಬಿತ್ತರ ಮಾಡಿ ಹೆಮ್ಮೆ ಪಟ್ಟಿದ್ವಿ ಕಾಂಗ್ರೆಸ್ ಅಂತ ಹೇಳಿ. ದುಡ್ಡನ್ನ ಕೂಡಿಟ್ಟು ಮಗನಿಗೆ ಬೈಕ್ ತೆಗೆದುಕೊಟ್ಟಂತಹ ತಂದೆಯ ವಿಡಿಯೋ ನಾವೇ ವರದಿ ಮಾಡಿದ್ವಿ. ಆದ್ರೆ ಅದೇ 2,000 ಹಣಕ್ಕಾಗಿ ಕಾದು ಕಾದು ಕಣ್ಣೀರಲ್ಲಿ ಕೈ ತೊಳಿತಿರ್ತಕ್ಕಂತಹ ಹೆಣ್ಣು ಮಕ್ಕಳು, ಮನೆಯ ಯಜಮಾಂತಿಯರು, ಮನೆಯ ಗೃಹಲಕ್ಷ್ಮಿಯರು ಕಾಂಗ್ರೆಸ್ಗೆ ಹಿಡಿ ಶಾಪ ಆಗ್ತಾ ಇದ್ದಾರೆ. ನಾಚಿಕೆ ಆಗಬೇಕಿದೆಲ್ಲ.
ನಿಮ್ಮಲ್ಲಿ ಇಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ, ಒಂದು ಸ್ವಲ್ಪ ಸಂವೇದನಾಶೀಲತೆ ಬೇಡವಾ? ಆ ಹೆಣ್ಣು ಮಕ್ಕಳ ಆಕ್ರಂದನಗಳು ನಿಮಗೆ ಕ್ಷುಲ್ಲಕ ಅನ್ನಿಸ್ಬೋದು, ನಿಮಗೆ ಅದು ತಾತ್ಸಾರ ಅನ್ನಿಸ್ಬೋದು. 2,000 ರೂಪಾಯಿ ನಿಮ್ಮದೇ ಸಚಿವ, ನಿಮ್ಮದೇ ಈ ಇಂಧನ ಸಚಿವ ಅನ್ಸುತ್ತೆ KJ ಜಾರ್ಜ್, ನಿಮಗೇನು ತಿಂಗಳಿಗೆ ಸ್ಯಾಲ್ರಿ ಕೊಡೋದಲ್ಲ, ಯಾಕೆ ಕಾಯ್ತಾ ಕೂರ್ತೀರಿ ಅಂತ ಕೇಳಿದ್ದು. ಅವರು ಶಾಸಕರು ಜೊತೆಗೆ ಸಚಿವ ಸಂಪುಟದ ಪ್ರಮುಖ ಪ್ರಭಾವಿ ಸಚಿವ ಅಂತೆ. ಇದೇ KJ ಜಾರ್ಜ್ ಅವರು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಡೈಲಾಗ್ ಹೊಡೆದಿದ್ರು. ಕರ್ನಾಟಕದ ಜನರಿಗೆ ನಾವು ಕೊಡುವಂತಹ ತಿಂಗಳ ಸ್ಯಾಲ್ರಿ ಅಲ್ಲ, ನೀವು ನಿರೀಕ್ಷೆ ಮಾಡ್ಕೊಂಡು ಕೂತ್ಕೋಬಾರ್ದು ಅಂತ ಹೇಳಿ ಇದೇ KJ ಜಾರ್ಜ್ ಅವರ ನಾಲಿಗೆಯಲ್ಲಿ ಬಂದಂತಹ ಸ್ಟೇಟ್ಮೆಂಟ್ ಅದು. ಇದೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏನು ಹೇಳಿದ್ರು? ಶಕ್ತಿ ಯೋಜನೆ 3 ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ಹಣ, ಕಾದು ಕಾದು ಸುಸ್ತಾದ ಗೃಹಿಣಿಯರು, ಗೃಹಲಕ್ಷ್ಮಿ ನಂಬಿದ ಕುಟುಂಬಗಳ ಗೋಳಾಟ, ಕೇಳೋದಕ್ಕೆ ಯಾವೊಬ್ಬ ಕಾಂಗ್ರೆಸ್ನ ನಾಯಕನೂ ಇಲ್ಲ, ಮನೆ ಖರ್ಚು ಔಷಧಿ ಖರ್ಚಿಗೂ ಆಗ್ತಿದೆ ಸಮಸ್ಯೆ. ನೋಡ್ರಿ, ಈಗಿನ ಕಾಲಘಟ್ಟದಲ್ಲಿ ಮನೆಯಲ್ಲಿ ಒಬ್ಬರಿಗೆ ಶುಗರ್ ಪೇಷಂಟ್ ಇರ್ತಾರೆ, ಮನೆಯಲ್ಲಿ ಒಬ್ಬರು 3ಕ್ಕೆ ಒಬ್ಬರು ಶುಗರ್ ಪೇಷಂಟ್ ಇರ್ತಾರೆ. ಪಾಪ ಅವರಿಗೆ ಗ್ಲೈಸಿಪೇಜ್ ಟ್ಯಾಬ್ಲೆಟ್ ಬೇಕಾಗುತ್ತೆ, ವಾರಕ್ಕೆ 700 ರೂಪಾಯಿ ಟ್ಯಾಬ್ಲೆಟ್ಗೆ ಹಣ ಬೇಕು. ನಿಮ್ಮನ್ನು ನಂಬಿಕೊಂಡವ್ರಿಗೆ ಮೋಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ? ಹಾಡ ಹಗಲೆ ನಂಬಿಸಿ ಕುತ್ತಿಗೆ ಕುಯ್ಯೋದು ಅಂದ್ರೆ ಇದೇನೆ. ಆಳುವ ಪಕ್ಷ ನೆಟ್ಟಗಿರಬೇಕು, ಆಳುವವನ್ ನೆಟ್ಟಗಿದ್ರೆ ಅಲ್ವಾ ಆಳುವ ಪಕ್ಷ ನೆಟ್ಟಗಿರೋದು ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ನ ಬಗ್ಗೆ ವಿರೋಧಗಳಿಲ್ಲ, ಆದರೆ ಜನಸಾಮಾನ್ಯರ ಶಕ್ತಿ ಅಂತ ಹೇಳಿ ನಾವು ಟ್ಯಾಗ್ಲೈನ್ ಇಟ್ಕೊಂಡು ಶೋಕಿ ಮಾಡ್ತಿರೋದಲ್ಲ. ಜನ ರೋಧನೆಗೆ ಒಳಪಟ್ರೆ, ಜನ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಂಡ್ರೆ, ಜನ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ರೆ ಅದನ್ನು ನೋಡ್ಕೊಂಡು ಕೂತ್ಕೊಳ್ಳುವಂತಹ ತಾತ್ಕಾಲಿಕ ಅಂಧತ್ವ ಫ್ರೀಡಮ್ ಟಿವಿಗೆ ಬಾಧಿಸಿಲ್ಲ. ಹಾಗಾಗಿ ಆಳುವವರು ಯಾರೇ ಇರಲಿ ನಿರ್ಭಯರು ನಾವು, ಅದು ಸಿದ್ದರಾಮಯ್ಯ ಸರ್ಕಾರ ಆಗಿರಲಿ ಯಾರೇ ಆಗಿರಲಿ. ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ಆಡಳಿತ ಚುಕ್ಕಾಣಿಗೆ ಏರಿ ಈಗಾಗಲೇ 2 ವರ್ಷವೂ ಕೂಡ ಕಳೆದಿದೆ. ಸೊ ಆ ಸಂಭ್ರಮದ ಸಮಾವೇಶ, ಬ್ಯಾಕ್ ಟು ಬ್ಯಾಕ್ ಸಮಾವೇಶದ ಸಂಭ್ರಮದಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳಿಗೆ ಗದಗ ಎನ್ನುವಂತಹ ಜಿಲ್ಲೆ ಕಾಣಬೇಕು. ಆ ಗದಗ ಜಿಲ್ಲೆಯ ಮಹಿಳೆಯರ ರೋಧನೆಗಳ ಅರ್ಥ ಆಗಬೇಕು. ನಿಮ್ಮ ಕರ್ಣಬುಡಗಳಿಗೆ ಆ ರೋಧನೆ ಕೇಳಬೇಕು. ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡಿ ಅಂತೇಳಿ ಗದಗದವರು ಓಟ್ ಹಾಕಿ ನಿಮ್ಮನ್ನು ಜನಪ್ರತಿನಿಧಿಯಾಗಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ರೆ ಅವರ ಸಮಸ್ಯೆಗಳನ್ನು ಆಲಿಸೋದಿಲ್ಲ, ಅವರ ಕಷ್ಟಗಳನ್ನು ಕೇಳುವಂತಹ ಸಮಯ ನಿಮ್ಮಲ್ಲಿಲ್ಲ ಅನ್ನೋದಾದರೆ ನೀವು ಜನಪ್ರತಿನಿಧಿ ಆಗೋದಕ್ಕೆ ನಾಲಾಯಕ್, ಅನ್ಫಿಟ್ ಅಂತ ಕರೆಸಿಕೊಳ್ತೀರಿ. ಹಾಗಾಗಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋದಾದರೆ, ನಿಮ್ಮ ಬೊಕ್ಕಸದಲ್ಲಿ ಹಣ ಸಂಗ್ರಹ ಮಾಡೋದಕ್ಕೆ ಸಿದ್ದರಾಮಯ್ಯರನ್ನು ಅರ್ಥಶಾಸ್ತ್ರಜ್ಞ ಅದು ಇದು ಅಂತೆಲ್ಲ ಕರೀತಾರೆ. ನಾವು ಕೂಡ ಸಾಕಷ್ಟು ಬಾರಿ ನಮ್ಮ ವ್ಯಾಖ್ಯಾನದಲ್ಲಿ ವರ್ಣಿಸಿದ್ದೀವಿ. ಆದರೆ ಆ ಅರ್ಥಶಾಸ್ತ್ರಜ್ಞ ಈ ತರಹದ ಎಡವಟ್ಟಲ್ಲಿ ಈ ತರಹದ ಪ್ರಮಾದಕ್ಕೊಳಗಾಗ್ತಾರೆ ಅಂತ ಹೇಳಿ ನಾವು ನಿಜಕ್ಕೂ ಅನ್ಕೊಂಡಿರಲಿಲ್ಲ. ಗದಗ ಜಿಲ್ಲೆಯ ಜನತೆ ಏನು ಮಾಡಿದ್ರು ನಿಮಗೆ? ಗದಗ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಬಡತನ ಇದೆ, ಗದಗ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ನಿರುದ್ಯೋಗ ಇದೆ ಅನ್ನೋದ್ರ ಬಗ್ಗೆ ಸಣ್ಣ ಪರಿಜ್ಞಾನ ನಿಮಗಿದೆಯಾ? ಒಂದು ತೊಟ್ಟು ಒಂದು ಹನಿ ನೀರಿಗಾಗಿ ಹಾಹಾಕಾರಗಳು ಗದಗ ಜಿಲ್ಲೆಯಲ್ಲಿ. ಅನಾರೋಗ್ಯ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ. ಅಂತಹ ಜಿಲ್ಲೆಗೆ ಮೋಸ ಮಾಡ್ತೀರಿ ಅನ್ನೋದಾದರೆ, ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಪಘಾತ ಆದಾಗ ಗದಗ ಜಿಲ್ಲೆಯ ಮಹಿಳೆಯರು ಕಣ್ಣೀರು ಸುರಿಸಿದ್ರು. ನಮಗೆ ಸಿಗೋ 2,000 ರೂಪಾಯಿಗೆಲ್ಲ ಸುರಿಸ್ತಾ ಇರೋ ಕಣ್ಣೀರಿದು. ನಮ್ಮ ಸಚಿವೆಗೆ ಆದಂತಹ ನೋವು ಇನ್ಯಾರಿಗೂ ಆಗಬಾರ್ದು, ಆಕೆ ಚೇತರಿಸ್ಕೊಂಡು ಬರಲಿ ಅಂತೇಳಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದವರು ಎಷ್ಟಿದ್ದಾರೆ ಗೊತ್ತಾ? ಅಂತಹ ಮಹಿಳಾ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರಿಗೂ ಕೂಡ ಕಾಣಿಸ್ತಾ ಇಲ್ವಾ? ನಿಜಕ್ಕೂ ಕೂಡ ಬಾಯಿಗೆ ಸಾಕಷ್ಟು ಪದಗಳು ಬರ್ತಾವೆ, ನಿಯಂತ್ರಿಸ್ತಾ ಇದ್ದೀನಿ. ಕಾರಣ ಆ ಹೆಣ್ಣು ಮಕ್ಕಳನ್ನ, ಆ ಗೃಹಿಣಿಯರ, ಆ ಗೃಹಲಕ್ಷ್ಮಿಯರ, ಆ ಮನೆಯ ಯಜಮಾಂತಿಯರ ಕಣ್ಣೀರು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ. ಗೋಳಾಡ್ತಿದ್ದಾರೆ. ಇನ್ನು ಮಕ್ಕಳಿಗೆ ಸ್ಕೂಲ್ ರಜೆ ಮುಕ್ತಾಯ ಆಗೋದಕ್ಕೆ ಬಂತು. ಇನ್ನು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ತೆಗೆದು ಕೊಡಬೇಕು, ಮಕ್ಕಳಿಗೆ ಸ್ಕೂಲ್ ಪುಸ್ತಕವನ್ನು ಖರೀದಿ ಮಾಡಬೇಕು. ಅದಕ್ಕೆ ದುಡ್ಡೆಲ್ಲಿ? ನಮ್ಮ ನಾಳುವಂತಹ ಸರ್ಕಾರ ತಿಂಗಳಿಗೆ 2,000 ರೂಪಾಯಿ ಕೊಡುತ್ತೆ ಅಂಥೇಳಿ ಕಾದು 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 ನರಳಾಡ್ತಿದ್ದಾರೆ ಜನ.
ಅವ್ರಿಗೆ ಪ್ರಮಾಣ ಮಾಡಿದ್ದೀರಿ ತಿಂಗಳಿಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ, ಕೊಡುವ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಪ್ರಮಾಣ ಮಾಡ್ತೀರಿ? ಇದು ಈಗ ಕಾಡ್ತಾ ಇರ್ತಕ್ಕಂತಹ ಪ್ರಶ್ನೆ. ಇನ್ನಾದರೂ ಕೂಡ ಸಂಬಂಧಪಟ್ಟವರು ಎಚ್ಚರ ಒಳ್ಳದೇ ಇದ್ರೆ ಫ್ರೀಡಮ್ ಟಿವಿ ಮಾತ್ರ ಎಚ್ಚರಿಸುವಂತಹ ಪ್ರಯತ್ನವನ್ನ ನಿಲ್ಲಿಸೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.